ಪ್ರೈವೇಟ್ ಟ್ಯಾಂಕರಿಂದ ನೀರು ಹಾಕ್ಸ್ಕೊಳ್ಬೇಕು ಅಂತ ಆದರೆ ನೀವು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಯೂಸೇಜ್ ಏನು, ಅದರ ಕಾಸ್ಟ್ ಎಷ್ಟು ಬೀಳುತ್ತೆ ಅನ್ನೋದು ನೀವು ಯೋಚನೆ ಮಾಡಲೇಬೇಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು 1951 ರೆಂಟಲ್ ಸೀರೀಸ್. ನೀವು ಮನೆಯಲ್ಲಿ 4 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರು ಮಕ್ಕಳು. 4 ಜನಕ್ಕೆ ಅಪ್ರಾಕ್ಸಿಮೇಟ್ 540 ಲೀಟರ್ ನೀರು ಬೇಕಾಗ್ತದೆ. ತಿಂಗಳಿಗೆ 16,000 ಲೀಟರ್ ಆಗ್ತದೆ. ಒಂದು ಟ್ಯಾಂಕರ್ ಕೆಪಾಸಿಟಿ ಇರೋದು 6,000 ಲೀಟರ್. ಆದರೆ ನೀವು ಬಳಸ್ತಾ ಇರೋದು ತಿಂಗಳಿಗೆ 16,000 ಲೀಟರ್, ದಿನಕ್ಕೆ 540 ಲೀಟರ್ ಅಪ್ರಾಕ್ಸಿಮೇಟ್. ಪ್ರೈವೇಟ್ ಟ್ಯಾಂಕರ್ನ ವಾಟರ್ ಕೆಪಾಸಿಟಿ ಇರೋದು 6,000 ಲೀಟರ್. ಅದರದ್ದು ಕಾಸ್ಟ್ ಬಂದ್ಬಿಟ್ಟು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಅಪ್ರಾಕ್ಸಿಮೇಟ್ 700 ರೂಪಾಯಿ ಅಂತ ತಗೊಳ್ಳುವ. ದಿನಕ್ಕೆ 540 ಲೀಟರ್, ತಿಂಗಳಿಗೆ 16,000 ಲೀಟರ್, ಒಂದು ಟ್ಯಾಂಕರ್ ಕೆಪಾಸಿಟಿ 6,000 ಲೀಟರ್, ಒಂದು ಟ್ಯಾಂಕರ್ಗೆ 700 ರೂಪಾಯಿ. ಟೋಟಲ್ ನಿಮಗೆ ತಿಂಗಳಿಗೆ ಬರುವಂಥದ್ದು 2,100 ರೂಪಾಯಿ ನೀವು ಕೊಡಬೇಕಾಗ್ತದೆ. ನೀವು ನೀರಿಲ್ಲದ ಮನೆಗೆ ಹೋಗಿರ್ತೀರಾ, ಪ್ರೈವೇಟ್ ಟ್ಯಾಂಕರಿಂದ ನೀವೇ ನೀರು ಹಾಕ್ಸ್ಕೊಳ್ಬೇಕು. ಬಾಡಿಗೆ ಯೋಚನೆ, ಬಾಡಿಗೆ ಒಂದು 5,000 ಇರ್ತಾರೆ. ಈ ವಾಟರ್ ಬಿಲ್ 2,100 ರೂಪಾಯಿ ನೀವು ಸೇರಿಸ್ಕೋಬಹುದು. ಎಷ್ಟಾಗುತ್ತೆ? 7,100 ರೂಪಾಯಿ ಆಗ್ತದೆ. ಅದೇ 6,000 ರೂಪಾಯಿ ಬಾಡಿಗೆಗೆ ನೀರೇ ಇರ್ತಕ್ಕಂಥ ಮನೆ ಸಿಗಲ್ವಾ? ಯೋಚನೆ ಮಾಡಿ. ಅಲ್ಲಿ ನೀವು ಆ ಥರ ಯೋಚನೆ ಮಾಡಿದ್ರೆ ನಿಮ್ಗೆ ಇನ್ನೂ 1,100 ರೂಪಾಯಿ ಇನ್ನೂ ಕೂಡ ನಿಮ್ಗೆ ಸೇವ್ ಆಗ್ತದೆ. ಭಾಷಣ ಗೊತ್ತಾಯ್ತು, ಕಂಪೇರ್ ಕೂಡ ಆಯಿತು. ಫಿಲ್ಟರ್, ಆರು, ಸಾಫ್ಟ್ನರ್ಗೆ ಸೊಲ್ಯೂಷನ್ ಬೇಕಲ್ವಾ? ಇದನ್ನೇ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ನಿಜವಾಗಿ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಎಂತ ಇದ್ರೂ ಸಹ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಎಲ್ಲ ಕಮೆಂಟ್ಗಳಿಗೂ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಕೂಡ ಫಾಲೋ ಮಾಡಿ. ಇದರಿಂದ ಎಲ್ಲ ಅಪ್ಡೇಟ್ಗಳು ನೇರವಾಗಿ ನಿಮ್ಮ ಮೊಬೈಲಿಗೆ ಬರ್ತವೆ.